ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಷ್ಣಂ ಸ್ಯಾರೀಸ್. ವಿವರ್ ಟು ಕಸ್ಟಮರ್. ಫ್ಯಾಕ್ಟ್ರಿ ರೇಟ್ಸ್ ಅಲ್ಲಿ ನಾವು ಸೀರೆ ಪ್ರೊವೈಡ್ ಮಾಡ್ತೀವಿ. ನಿಜವಾಗ್ಲೂ ಫ್ಯಾಕ್ಟ್ರಿ ರೇಟ್ಸ್ ಅಲ್ಲೇ ಕೊಡ್ತೀನಿ. ಯಾವುದೋ ಸುಳ್ಳು ಪಳ್ಳು ಹೇಳ್ಕೊಂಡು ಎಲ್ಲಿಂದ ತಂದಂತೂ ನಾನು ಮಾರ್ತಿಲ್ಲ. ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು. 1 ವರ್ಷ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ. ಎಲ್ಲ ಸ್ಯಾರೀಸ್ ಎಲ್ಲೆಲ್ಲಿದೆ ಟೆಕ್ಸ್ಟೈಲ್ ಕ್ಲಸ್ಟರ್ಸ್ ನಿಮಗೆ ಓಪನ್ ಆಗಿ ಹೇಳ್ಬೇಕಂದ್ರೆ ಬೆಂಗಳೂರು, ಹೈದರಾಬಾದು, ಚೆನ್ನೈ, ಮೈಸೂರು ಇಲ್ಲೆಲ್ಲಿ ಯಾವ ಫ್ಯಾಕ್ಟ್ರಿಗಳು ಇಲ್ಲ, ಎಲ್ಲ ತಂದು ಮಾರ್ಕೊಳ್ಳೋರು. ಇನ್ನೂ ಓಪನ್ ಆಗಿ ಹೇಳ್ಬೇಕಂದ್ರೆ ಸೌತ್ ಇಂಡಿಯಾದಲ್ಲೇ ಯಾವುದೇ ಫ್ಯಾಕ್ಟ್ರೀಸ್ ಇಲ್ಲ. ಇನ್ನೇನು ಹೇಳ್ಬೇಕು ನಿಮಗೆ? ನಾನು ಫ್ಯಾಕ್ಟ್ರೀಸಿಂದನೇ ತರಿಸಿದ್ದೀನಿ, ಅಲ್ಲಿಂದನೇ ತರಿಸಿ ಕೊಡೋದಕ್ಕಾಗಿ ನಾನು ನಿಮ್ಗೆ 950 ರೂಪೀಸ್ ಕೊಡ್ತಾ ಇದ್ದೀನಿ. ಇಂಥ ಸೀರೆಗಳೆಲ್ಲ ಅರ್ಥ ಮಾಡ್ಕೋಬೋದು. ಹೆಂಗೆ ಗ್ರ್ಯಾಂಡ್ ಆಗಿದೆ ನೋಡಿ, ಎಷ್ಟು ಗ್ರ್ಯಾಂಡ್ ಆಗಿದೆ. 2000 ರೂಪಾಯಿ ಅಂಗಡಿಯಲ್ಲಿ ಹೋಗಿ ನಿಮಗೆ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಎತ್ಕೊಂಡ್ಬಂದ್ಬಿಡ್ತೀರಾ. ಯಾಕಂದರೆ ನೀವು ನೋಡಿರಲ್ಲ ಆ ಥರ ಸೀರೆ. ನಿಮ್ಗೆ 2000 ಅಂದ ತಕ್ಷಣ ನೀವು ಟೆಂಪ್ಟ್ ಆಗಿಬಿಡ್ತೀರಾ. 2000 ರೂಪಾಯಿ ಕಮ್ಮಿಗೆ ಸಿಗ್ತಿದೆ ಅಂತ. ಅದು ಅಸಲಿ ಬೆಲೆ 2000 ಅಲ್ವೇ ಅಲ್ಲ. ನಿಮಗೆ ಇನ್ನೂ ರೇಟ್ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ನಮ್ಮ ಪೇಜ್ನ ಫಾಲೋ ಆಗಿ ನಿಮ್ಗೆ ಎಲ್ಲ ಥರ ಸೀರೆ ನಾನು ಕೊಡೋ ರೇಟಿನಾನೇ ನೀವು ಅರ್ಥ ಮಾಡ್ಕೊಬೋದು ಫ್ಯಾಕ್ಟ್ರಿಲಿ ಏನಿದೆ ಅಂತ. ಓಕೆನಾ? ನಮ್ಮ ಕಸ್ಟಮರ್ಸ್ಗೆ ನಾನು ಒಂದು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಸುಳ್ಳಂತೂ ಹೇಳ್ತಿಲ್ಲ. ನಾನು 1 ವರ್ಷ ಕಷ್ಟಪಟ್ಟಿರೋದು ನಿಜ. ನಾನು ಸೀರೆ ನೇಕಾರ ಕುಲದಲ್ಲಿ ಹುಟ್ಟಿರೋದು ನಿಜ. ನಾನು ಹುಡ್ದಾಗಿಂದ ಕನ್ನಡ ಮಾತಾಡ್ಕೊಂಡು ಬರ್ತಾ ಇರೋದು ನಿಜನೇ. ಇನ್ನೆಲ್ಲ ನಿಮಗೆ ಬೆಂಗಳೂರಲ್ಲಿ ನಮ್ಮದು ಬೇಸ್ ಇರೋದು GST ರಿಜಿಸ್ಟರ್ಡ್ ಬಿಸ್ನೆಸ್ಸು. GST ರಿಜಿಸ್ಟರ್ ಮಾಡಿಸಿದ್ದೀನಿ. ನಾವು ಟ್ಯಾಕ್ಸ್ ಎಲ್ಲ ಪೇ ಮಾಡ್ತೀನಿ. ಇದು GST ಸೀರೆಗೆ 5% ಇರುತ್ತೆ. ಅದು ಟ್ಯಾಕ್ಸ್ ಕಟ್ಟಬೇಕು ಸರ್ಕಾರಕ್ಕೆ. ಲೇಡೀಸ್ ಉಟ್ಕೊಳ್ಳೋ ಬಟ್ಟೆ ಮೇಲೂ ಟ್ಯಾಕ್ಸ್ ಇದೆ. ಏನು ಮಾಡೋದು? 5% ಇದೆ ಸ್ಯಾರೀಸ್ ಮೇಲೆ. ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ನಾನು ಕೊಡೋ ರೇಟ್ ನಿಮಗೆ 950 ರೂಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ. ನನ್ನನ್ನು ಸಪೋರ್ಟ್ ಮಾಡಿ. ಎಲ್ಲ ನನ್ನ ಅಕ್ಕ ತಂಗಿರಿಗೂ ವಿನಂತಿ ಏನಂದರೆ, ನನ್ನ ಸೀರಿಯಸ್ನ ಆರ್ಡ್ರ್ ಮಾಡಿ ದಯವಿಟ್ಟು. ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ. ನೀವು ಒಂದೊಂದು ಸೀರೆ ಒಬ್ಬೊಬ್ಬರು ಒಂದೊಂದು ಪರ್ಚೇಸ್ ಮಾಡಿದ್ರೆ ಸಾಕು. ಆ ಥರ ಎಷ್ಟೋ ಜನ ನನ್ನ ವೀಡಿಯೋಸ್ ನೋಡಿರೋರು ಪರ್ಚೇಸ್ ಮಾಡಿದಾಗ ಹೊಸ ಸ್ಟಾಕ್ ತರಿಸ್ತಾ ಬಿಸ್ನೆಸ್ಸು ಪಕ್ಕಾ ನಿಲ್ಲಿಸ್ಬೋದು ಅಂದರೆ ಮರದ ಥರ ಬೆಳೆಸ್ಬೋದು ಅಂತ. ಈ ಬಿಸ್ನೆಸ್ ಬೆಳೆಸಿ ನಿಮಗೇನು ಉಪಯೋಗ ಅಂದರೆ, ನೀವು ಅಂಗಡಿಯಲ್ಲಿ ಇಷ್ಟು ದಿನ 3000 2000 ಕೊಟ್ಟು ತೊಗೊತಿದ್ರಲ್ಲ 800-1000 ರೂಪಾಯಿ ಸೀರೆ, ಅದೆಲ್ಲ ಅರ್ಧ ಬೆಲೆಗೆ ನಾನು ಕೊಡ್ತೀನಿ. ನಿಜವಾಗ್ಲೂ ಫ್ಯಾಕ್ಟ್ರೀಸಿಂದ ತರಿಸ್ತಾ ಇದ್ದೀವಿ. ಫಸ್ಟ್ ಮಾಲ್ ಫ್ಯಾಕ್ಟ್ರೀಸಿಂದ ತಯಾರಾಗೋದೇ ಫ್ಯಾಕ್ಟ್ರಿಯಿಂದ. ಇನ್ನು ಫಸ್ಟ್ ಮಾಲ್ ಸೆಕೆಂಡ್ ಮಾಲ್ ಎಲ್ಲ ಏನು ಬಂತು ಹೆಸರು? ತಯಾರಾಗೋದೇ ಫ್ಯಾಕ್ಟ್ರಿಯಿಂದ. ಫ್ಯಾಕ್ಟ್ರಿ ಇದು ಡಿಸ್ಟ್ರಿಬ್ಯೂಷನ್ ಸೆಂಟರ್ ಹೆಂಗಿದೆ ಅಂದರೆ, ಫ್ಯಾಕ್ಟ್ರಿಯಲ್ಲಿ ತಯಾರಾಗುತ್ತೆ. ಫ್ಯಾಕ್ಟ್ರಿಯಿಂದ ತಯಾರಾದ ತಕ್ಷಣ ಫಸ್ಟ್ ಹೋಲ್ಸೇಲರ್ ಆ ಊರಲ್ಲಿರೋನು, ನೆಕ್ಸ್ಟು ನಿಮ್ಮೂರಲ್ಲಿರೋ ಹೋಲ್ಸೇಲರು, ಅಲ್ಲಿಂದ ರಿಟೇಲರು. ಈ ಥರ ಇರೋದು ಇದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ನನ್ನ ಕಡೆ ಆ 3 ಜನ ಮಧ್ಯದಲ್ಲಿ ಇರೋರು ಕಟ್ಟು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನನಗೆ ಬರುತ್ತೆ. ಆ ರೇಟೇ ನಿಮಗೆ ಕಸ್ಟಮರ್ಸ್ಗೆ ಅಷ್ಟೇ. ಇನ್ನೇನು ಹೇಳ್ಬೇಕು ನಾನು ಓಪನ್ ಆಗಿ? ಹೇಳಿ, ನೀವೇ ಹೇಳಿ. ಸ್ಟಾಕ್ ತರಿಸಿದ್ದೀನಿ 600 ಸೀರೆ. ಸ್ಟಾಕ್ ಆರ್ಡ್ರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎಲ್ಲರಿಗೂ.